ಈಗ ನಿಮ್ಮ ಒಂದು ವಿಚಾರಕ್ಕೆ ಬರೋದಾದರೆ, ನೀವು ಕಳೆದ ಹಲವಾರು ವರ್ಷಗಳಿಂದ ಮೈಸೂರಿನಲ್ಲೇ ಈಗ ನೆಲೆಸಿದ್ದೀರಿ, ಆಮೇಲೆ ವಿವಿಧ ರಂಗಗಳಲ್ಲಿ ತೊಡಗಿಸ್ಕೊಂಡಿದ್ರು ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ರಾಜಕೀಯಕ್ಕೆ ಬರ್ತೀರಾ, ಒಂದು MLA ಆಗ್ತೀರಾ, MLC ಆಗ್ತೀರಾ, ಒಂದು ಮಾತುಗಳು ಕೇಳಿ ಬರ್ತದೆ. ಈ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಮೊದಲು ಒಂದು ಪೊಲಿಟಿಕಲ್ ಸಿಸ್ಟಮ್ ಒಳಗಿದ್ದೆ ಒಂದು 35-38 ವರ್ಷದ ಮುಂಚೆ. ಆದರೆ ಮೈಸೂರಿಗೆ ಬಂದಾಗ ನಾನು ಯೋಗಕ್ಕಾಗಿ ಬಂದಿದ್ದೀನಿ, ಸೇವೆಗಾಗಿ ಬಂದಿದ್ದೀನಿ. ನನಗೆ ಯಾವ ರಾಜಕೀಯದ ಆಸಕ್ತಿ ಇಲ್ಲ, ಬರೋದು ಇಲ್ಲ, ನಂಗೆ ಆಫರ್ಸು ಬರಲ್ಲ. ಬಂದಾಗ ನಾನು ರಿಜೆಕ್ಟ್ ಮಾಡಿದ್ದೀನಿ. ಕಳೆದ 2 ಸಲ ಮುಂಚೆನೇ ನನಗೆ ಆಫರ್ಸ್ ಬಂದಿದ್ದರು, ನೀವು MLAಗೆ ನಿಲ್ತೀರಾ ಅಂತ. ಬೇಡ ಅಂತ ಹೇಳಿದ್ದೀನಿ. ನನಗೆ ಅದರ ಮೇಲೆ ಆಸಕ್ತಿ ಇಲ್ಲ. ನನಗೆ ಊರನ್ನು ಕಟ್ಟೋ ದೃಷ್ಟಿಯಿಂದ ಆಸಕ್ತಿ ಇದೆ, ಊರನ್ನು ಬೆಳೆಸೋ ದೃಷ್ಟಿಯಿಂದ ಆಸಕ್ತಿ ಇದೆ. ಹಾಗಾಗಿ ನನಗೆ ರಾಜಕೀಯದ ಎಂಟ್ರಿ ಇಲ್ಲ. ಯಾಕೆ ರಾಜಕೀಯದ ಮೇಲೆ ಆಸಕ್ತಿ ಇಲ್ಲ ಸರ್ ತಮಗೆ? ಯಾಕೆ ಅಂದರೆ ನಾನು ಮೊದಲಿಂದಲೂ ಕೂಡ ನನಗೇನು ಅನಿಸುತ್ತೆ ಅದನ್ನ ಮಾಡಬೇಕಾದವನು. ನಂಗೊಂದು ಫ್ರೀಡಮ್ ಇದೆ. ನಾನು ಏನೋ ಯೋಚನೆ ಮಾಡಿದ್ರೆ ಏನು ಯೋಚನೆ ಮಾಡ್ತೀನಿ, ಅವತ್ತಿನ ಪ್ರಮಾಣ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ. ರಾಜಕೀಯದಲ್ಲಿ ಐಡಿಯಾಲಜಿಗಳು ಚೇಂಜ್ ಆಗುತ್ತೆ. ಈಗ ಎಲ್ಲ ರಾಜಕೀಯದ ನಾಯಕರು, ಎಲ್ಲ ಪಕ್ಷದವರು ನನ್ನ ಸ್ನೇಹಿತರಿದ್ದಾರೆ. ಅವತ್ತಿನ ದಿನ ನಾವೆಲ್ಲೋ ರಿಸ್ಟ್ರಿಕ್ಟ್ ಆಗ್ಬಿಡ್ತೀವಿ, ಸೈಡ್ ಲೈನ್ ಆಗ್ಬಿಡ್ತೀವಿ, ಅಥವಾ ಒಂದೇ ಕಡೆ ನಿಂತ್ಕೊಂಡ್ಬಿಡ್ತೀವಿ. ನನಗೆ ಊರು ನನ್ನದು. ಹಾಗಾಗಿ ಊರಿನಲ್ಲಿ ನನಗೆ ಭೇದ ಭಾವ ಬೇಡ, ಈ ಪಾರ್ಟಿ ಆ ಪಾರ್ಟಿ ಅಂತ. ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಊರಿಗೆ ಒಬ್ಬ ಹಿರಿಯ ಆಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಇನ್ನು ನನ್ನ ಲೈಫು, ಈಗ ನನಗೆ 60 ವರ್ಷ, ಇನ್ನೊಂದು 15 ವರ್ಷ ಬದುಕ್ತೀನಿ ಅಂತ ಅಂದ್ಕೊಂಡ್ರೂ ಕೂಡ ಈ 15 ವರ್ಷ ನಾನು ಕಾಂಟ್ರವರ್ಸಿಲಿ ಬದುಕೋಕ್ಕೆ ಇಷ್ಟ ಇಲ್ಲ ನನಗೆ. ಮತ್ತು ಯಾರಿಗೋ ಪೈಪೋಟಿ ಹಾಕೋಕ್ಕೆ ಬದುಕೋಕ್ಕೆ ಇಷ್ಟ ಇಲ್ಲ. ಮತ್ತು ರಾಜಕೀಯದಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ, ಐಡಿಯಾಲಜಿ ಇದ್ದವರಿದ್ದಾರೆ. ಅವ್ರನ್ನ ಜೊತೆಗೆ ಇಟ್ಕೊಂಡು ನಾನು ಅವ್ರನ್ನೂ ಬೆಳೆಸ್ಬೋದು. ಯಾವುದೇ ಪಾರ್ಟಿ ಊರಿನ ಕೆಲಸ ಮಾಡುತ್ತೆ ಅಂದರೆ ನಾನು ಅವ್ರ ಜೊತೆಲಿದ್ದೀನಿ. ಹಾಗಾಗಿ ನನ್ನ ಪರ್ಸ್ನಲ್ ಅಜೆಂಡಾ, ನಾನು ಯಾವ ರಾಜಕೀಯ ಪಕ್ಷದ ಜೊತೆಲೂ ಗುರುತಿಸ್ಕೊಳ್ಳಲ್ಲ, ಮತ್ತು ಯಾವುದೇ ಒಂದು ರಾಜಕೀಯಕ್ಕೆ ನಾನು ಎಂಟ್ರಿ ಆಗಲ್ಲ. ಈಗ ನಿಮ್ಮನ್ನು ಯೋಗಾತ್ಮ ಶ್ರೀಹರಿ ಅಂತಲೇ ಕರೀತಾರೆ. ಯೋಗದಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ, ಆಮೇಲೆ ವಿವಿಧ ಉದ್ಯಮಗಳಲ್ಲಿ ಸಕ್ಸಸ್ ಆಗಿದ್ದೀರಾ. ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತಿದ್ದೀರಾ ಸರ್? ಅದೇ ಊರಿನ ಕೆಲಸ ಅಷ್ಟೇ. ಮೊದಲೆಲ್ಲ ಆದರೆ ವ್ಯಾಪಾರದ ಒಂದು ಸ್ವಲ್ಪ ಅಂಟು ಇತ್ತು, ಮತ್ತು ವ್ಯಾಪಾರದ ಅವಶ್ಯಕತೆಯೂ ಇತ್ತು. ಇವಾಗ ಅದೆಲ್ಲ ಸೆಟ್ಲ್ ಆಗಿದ್ದೀವಿ. ನನಗೆ ಊರಿನ ಕೆಲಸ ಮಾಡಬೇಕಷ್ಟೇ ನನ್ನ ಆಸೆ. ಊರಿನ ಋಣವನ್ನು ತೀರಿಸಬೇಕು. ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಆರೋಗ್ಯವಾಗಿರಬೇಕಷ್ಟೆ. ಮತ್ತು ಅದೇ ರೀತಿ ಆರೋಗ್ಯ ನಾನು ಬಾಕಿಯವರಲ್ಲೂ ತರೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ.